ಎಐಸಿಸಿ ಅಧ್ಯಕ್ಷರು ಹೇಳೋದೇ ಬೇರೆ, ರಾಜ್ಯದಲ್ಲಿ ಆಗೋದೇ ಬೇರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಎಂದಿದ್ದ ಖರ್ಗೆ. ಎಐಸಿಸಿ ಅಧ್ಯಕ್ಷರು ಹೇಳೋದೇ ಬೇರೆ, ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರೋದೇ ಬೇರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ರಾಜ್ಯ ಸರ್ಕಾರದಿಂದಲೇ ಶಾಸಕರಿಗೆ ಕುಂಭಮೇಳದ ಪ್ರವಾಸ. ವಿಧಾನಸಭೆಯ ವಸತಿ ಸಮಿತಿ ಸದಸ್ಯರಿಗೆ ಉಚಿತ ಕುಂಭಮೇಳ ಯಾತ್ರೆ. ಸರ್ಕಾರದ ದುಡ್ಡಲ್ಲಿ ಕುಂಭಮೇಳಕ್ಕೆ ಹೊರಟಿದ್ದಾರೆ ವಿಧಾನಸಭೆ ವಸತಿ ಸಮಿತಿ. ರುದ್ರಪ್ಪ ಲಮಾಣಿ ನೇತೃತ್ವದ ಸಮಿತಿಯ 13 ಸದಸ್ಯರು ಕುಂಭ ಪ್ರವಾಸವನ್ನ ಮಾಡ್ತಿದ್ದಾರೆ. ಫೆಬ್ರವರಿ 23ರಿಂದ 25ರ ತನಕ ಶಾಸಕರ ತಂಡ ಪ್ರಯಾಗ್ರಾಜ್ಗೆ ಪ್ರಯಾಣ ಮಾಡುತ್ತೆ. 13 ಶಾಸಕರ ಕುಂಭಮೇಳ ಪ್ರವಾಸದ ವೆಚ್ಚವನ್ನ ರಾಜ್ಯ ಸರ್ಕಾರ ಭರಿಸುತ್ತೆ. ಅಧ್ಯಯನದ ಹೆಸರಲ್ಲಿ 3 ಪಕ್ಷದ ಶಾಸಕರಿಂದ ಕುಂಭಮೇಳ ಪ್ರವಾಸ ನಿಗದಿಯಾಗಿದೆ. ಪ್ರಯಾಗ್ರಾಜ್ ಜೊತೆಗೆ ಅಯೋಧ್ಯೆ, ವಾರಣಾಸಿಯ ಪ್ರವಾಸ ಕೂಡ ಇದೆ. ಕರ್ನಾಟಕ ವಿಧಾನಸಭೆಯ ವಸತಿ ಸಮಿತಿಯಿಂದ 3 ದಿನಗಳ ಪ್ರವಾಸ ನಿಗದಿಯಾಗಿದೆ. ಪ್ರಯಾಗ್ರಾಜ್ ಪ್ರವಾಸಕ್ಕೆ ಸ್ಪೀಕರ್ ಖಾದರ್ ರಿಂದ ಅನುಮೋದನೆ ಕೂಡ ಸಿಕ್ಕಿದೆ. ಈ ಹಿಂದೆ ಎಐಸಿಸಿ ಅಧ್ಯಕ್ಷರು ಕೊಟ್ಟಂತಹ ಸ್ಟೇಟ್ಮೆಂಟ್, ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅನ್ನೋ ಹೇಳಿಕೆ ಕೊಟ್ಟಿದೆ. ಆ ಹೇಳಿಕೆ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತು, ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿತ್ತು. ಈಗ ಅದರ ಬೆನ್ನಲ್ಲೇ 13 ಶಾಸಕರ ತಂಡ ಕುಂಭಮೇಳ ಪ್ರವಾಸಕ್ಕೆ ಹೋಗ್ತಾ ಇದೆ. ಫೆಬ್ರವರಿ 23ರಿಂದ 25ರ ತನಕ ಶಾಸಕರ ತಂಡ ಪ್ರಯಾಗ್ರಾಜ್ಗೆ ಪ್ರಯಾಣ ಬೆಳೆಸುತ್ತೆ, ಅದು ಕೂಡ ಸರ್ಕಾರದ ದುಡ್ಡಲ್ಲಿ. ಪ್ರಯಾಗ್ರಾಜ್ ಪ್ರವಾಸಕ್ಕೆ ಸ್ಪೀಕರ್ ಖಾದರ್ ಅನುಮೋದನೆ ಕೂಡ ಸಿಕ್ಕಿದೆ. ಜನರ ತೆರಿಗೆ ದುಡ್ಡಲ್ಲಿ 3 ಪಕ್ಷಗಳ ಶಾಸಕರ ಕುಂಭಮೇಳ ಯಾತ್ರೆ. ಸ್ವಂತ ದುಡ್ಡಲ್ಲಿ ತೀರ್ಥಯಾತ್ರೆಗೆ ಹೋಗೋದಕ್ಕಾಗದಷ್ಟು ಬಡವರ ಹಾಗಾದ್ರೆ ಶಾಸಕರು. ಜನರ ತೆರಿಗೆ ದುಡ್ಡಲ್ಲಿ ಶಾಸಕರ ಈ ಕುಂಭಮೇಳ ಯಾತ್ರೆ ಇದೆಯಲ್ಲ, ಇದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ಜನರ ತೆರಿಗೆ ದುಡ್ಡಿದು. ಈ ತೆರಿಗೆ ದುಡ್ಡಲ್ಲಿ 3 ಪಕ್ಷಗಳ ಶಾಸಕರು ಕುಂಭಮೇಳ ಜಾತ್ರೆ ಮಾಡ್ತಾ ಇದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗಿದೆ. ಅಧ್ಯಯನ ಅನ್ನೋ ಹೆಸರಲ್ಲಿ ಪ್ರಯಾಗ್, ಕಾಶಿ, ಅಯೋಧ್ಯೆ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಸ್ವಂತ ದುಡ್ಡಲ್ಲಿ ತೀರ್ಥಯಾತ್ರೆಯನ್ನು ಕೂಡ ಮಾಡೋಕ್ಕಾಗದ ಬಡವರ ಹಾಗಾದ್ರೆ ನಮ್ಮ ಶಾಸಕರು. 13 ಶಾಸಕರ ಕುಂಭಮೇಳ ಪ್ರವಾಸಕ್ಕೆ ವಿಧಾನಸಭಾ ಸ್ಪೀಕರ್ ಒಪ್ಪಿಗೆ ಕೊಟ್ಟಿದ್ದಾರೆ. ಸರ್ಕಾರದ ದುಡ್ಡಲ್ಲೇ ಕುಂಭಮೇಳಕ್ಕೆ ಹೋಗಬೇಕಾ ಹಾಗಾದ್ರೆ ಶಾಸಕರು? 13 ಶಾಸಕರ ಜೊತೆ ಕೆಲ ಅಧಿಕಾರಿಗಳು ಕೂಡ ಪ್ರವಾಸಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲವೂ ಸರ್ಕಾರದ ದುಡ್ಡಲ್ಲಿ. ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ದುಡ್ಡು? ಜನರ ತೆರಿಗೆ ದುಡ್ಡಿದೆ. ಅಭಿವೃದ್ಧಿ ಕೆಲಸಗಳನ್ನ ಕೇಳಿದ್ರೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಾರೆ. ಆದ್ರೆ ಪ್ರವಾಸಕ್ಕೆ ಮಾತ್ರ ದುಡ್ಡು ಎಲ್ಲಿಂದ ಬರುತ್ತೆ? 50ರಿಂದ 60 ಲಕ್ಷ ಖರ್ಚಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಸರ್ಕಾರದ ದುಡ್ಡಲ್ಲಿ ಶಾಸಕರು ಸೇರ್ಕೊಂಡು ಇಲ್ಲಿ ಕುಂಭಮೇಳ ಜಾತ್ರೆ ಮಾಡ್ತಾ ಇದ್ದಾರೆ. ಇದು ಅಕ್ಷರಶಃ ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಇದು. 50ರಿಂದ 60 ಲಕ್ಷ ಖರ್ಚಾಗ್ತಾ ಇದೆ. ಅವ್ರ ದುಡ್ಡಲ್ಲಿ ಅವ್ರು ಯಾತ್ರೆಗೆ ಹೋಗಿ ಬರೋದಕ್ಕೂ ಹಾಗಾದ್ರೆ ಸಾಧ್ಯ ಆಗ್ತಾ ಇಲ್ವಾ? ಅವ್ರ ಕೈಲಿ ಏನಾಗ್ತಾ ಇದೆ ಇದು? ಕರ್ನಾಟಕ ವಿಧಾನಸಭೆಯ ವಸತಿ ಸಮಿತಿ ಏನಿದೆ, ಈ ಸಮಿತಿಯಲ್ಲಿ ಸುಮಾರು 13 ಜನ ಸದಸ್ಯರುಗಳಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರುಗಳು ಈ ಸಮಿತಿಯಲ್ಲಿ ಇದ್ದಾರೆ. ಈ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರು. ಸೊ ಈ ಸಮಿತಿ 6ನೇ ತಾರೀಕು ಸಭೆ ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಪ್ರಯಾಗ್ರಾಜಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳಕ್ಕೆ ಹೋಗಬೇಕು ಅನ್ನೋ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಒಂದು ಕುಂಭಮೇಳಕ್ಕೆ ಸಹಜವಾಗಿ ಇದು ಭಕ್ತಿಯ ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ ವೈಯಕ್ತಿಕವಾಗಿ ಹೋಗಬೇಕಾಗಿದ್ದಂತ ಶಾಸಕರುಗಳು ಸರ್ಕಾರದ ಹಣವನ್ನ ಬಳಕೆ ಮಾಡಿಕೊಂಡು ಈ ಒಂದು ಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಫೆಬ್ರವರಿ 23ರಿಂದ 25ರವರೆಗೆ ಈ ಯಾತ್ರೆ ನಡೀತದೆ. ಅಂದ್ರೆ ಶಾಸಕರುಗಳು 3 ಪಕ್ಷ ಶಾಸಕರುಗಳು ಕೂಡ ಇದರಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರುಗಳು ಕೂಡ ಈ ಒಂದು ಪ್ರಯಾಗ್ರಾಜ್ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಕುಂಭಮೇಳಕ್ಕೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಟೀಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಸರ್ಕಾರದ ಹಣದಲ್ಲಿ ಈಗ ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಅಲ್ಲಿ ಸ್ನಾನ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 23ಕ್ಕೆ ತೆರಳಿ ಲಕ್ನೋದ ಮೂಲಕ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜ್ ಮೂಲಕ ವಾರಣಾಸಿ ಪ್ರವಾಸ ಮುಗಿಸ್ಕೊಂಡು ಬರಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಸರ್ಕಾರದ ಹಣ ಆಗಿದ್ದು ಸರ್ಕಾರದ ಹಣದಲ್ಲಿ ಪ್ರವಾಸ ಮಾಡಬೇಕು ನಿರ್ಧಾರವನ್ನ ತೆಗೆದುಕೊಂಡಿರೋದು ಈಗ ತೀವ್ರ ಟೀಕೆ ಗುರಿ ಆಗ್ತಾ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.